ಶರಣಂ 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 ದೇವಿ ಕೃಪಾಕರಿ ಕರುಣಿಸುವನವರತ ತಾಯೇ ಶ್ರೀ ಗೌರಿ ಕರುಣಿಸುವನವರತ ದೇವಿ ಶ್ರೀ ಗೌರಿ ಶರಣಂ 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 ಹಲೋ ಹಲೋ ಅವಧೂತ ಅಗ್ನಿದೇವನ ಅಗ್ನಿದೇವ ಎಸ್ಬಿಐ ಬ್ಯಾಂಕ್ನಿಂದ ಅವರು 10 ಕ್ರೋಜ್ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ ಕಡೆ ಹೊರಟಿದ್ದಾರೆ. ಅವನ ಬಡಾಟ ನಿನಗೆಲ್ಲ ಗೊತ್ತಿದೆಯಾ? ಅವನಾರು ಅವನ ಹೆಸರು ಏನು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗಿದ್ದರೆ ಅವನು ನೋಡುವುದಕ್ಕೆ ಹೇಗಿರುವನು? ಹಲೋ ಸುಮಾರು 6 ಅಡಿ ಎತ್ತರ ಜೋಗಿ ಸ್ಟೈಲ್ ಕೂದಲು ಬಿಟ್ಟಿರುತ್ತಾನೆ. ಅವನು ಯಾವ ತರ ಪ್ಯಾಂಟ್ ಶರ್ಟ್ ಧರಿಸಿದ್ದಾನೆ? ಬ್ಲೂ ಶರ್ಟ್ ವೈಟ್ ಪ್ಯಾಂಟ್ ಧರಿಸಿದ್ದಾನೆ. ಆಲ್ ರೈಟ್. ಪಾಟೀಲ ಎಂದ ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ನಾನೇ ರಾಜೌಲಿ ಎಂದು ಬಡವರ ರಕ್ತವನ್ನು ನೀರಿನಂತೆ ಕುಡಿದು ಕಲ್ಲಿನ ಕೋಟೆಯೊಳಗೆ ಕುಳಿತು ನೀನಾಡುತ್ತಿರುವ ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನ ಶ್ರೀಮಂತಿಯನ್ನು ಸೊಟ್ಟು ಬೂದಿ ಮಾಡಿ ನಿನ್ನ ಹಣ ಕರೆಂಟ್ ಹೊಡೆಯಕ್ಕಾಗಿ ಅಂತ ನಾನು ಮಾಡದಿದ್ದರೆ ನನ್ನ ಹೆಸರು ಹೌದು ಅಗ್ನಿದೇವನಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮನೆ ಬೆಳಗುವ ಮಗ, ಬಡವರ ಮೇಲೆ ದರ್ಪ ದಬ್ಬಾಳಿಕೆ ಮಾಡುವ ಈ ಕೆಟ್ಟ ಶ್ರೀಮಂತರ ಪಾಲಿಗೆ ಸುಡುವ ಕ್ಯಾಂಡದಿಂದ ಬದುಕು ಸ್ವರ್ಗವೇ
ಅನುರಾಗ 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 ಶುಭಯೋಗ ನಿನ್ನಂತ ಶ್ರೀಮತಿ ಕೈಗಿಳಿದಾಗ ನಿನ್ನಂತ ದುರ್ಗವತಿ ಜೊತೆಗಾದಾಗ ನಿನ್ನ ಪೂರ್ವಾನಂದವೇ ಎಂದು ಹೀಗೆ ನಾವು ಸೇರಿ ಮಾಡುವಾಗ ಮಧುಗೂ ಸ್ವರ್ಗವೇ ನಿನ್ನ ನೋಡಿದ ಹಾಗೆ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ ಅಂದು ನಿನ್ನ ನೋಡಿದ ಹಾಗೆ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ ಅಂತರಾಳದಲ್ಲಿ ನಿನ್ನ ನೂರು ನೆನಪುಗಳಿಗೆ ನನ್ನ ಆಳದಲ್ಲಿ ದಿಗಿ ಸಾಕ್ಷಿಗಳಿಗೆ ಏನು ದಾಹ ಏನು ಮೋಹ ಏನು ಮಾಡಲಿ ಅನುರಾಗದ ಹೊಸಾನಂದದ ಬಹುಜನ್ಮದ ನಮ್ಮಾನವಲ್ಲವ ಹೂವಾಗಿ ಮನದೇ ನಮಗೆ ಹೂವಾಗಿ ಮನದೇ ನಮಗೆ ಜೀವನದ ಸಾಗರದಿ ಎಲಿಯಾಗಿ ಜೀವನದ ಸಾಗರದಿ ಎಲಿಯಾಗಿ ನಿನ್ನಂತ ಶ್ರೀಮತಿ ಕೈಗಿಳಿದಾಗ ನಿನ್ನಂತ ದುರವತಿ ಜೊತೆಯಾದಾಗ ನಿನ್ನ ಪೂರ್ವಾನಂದವೇ ಎಂದು ಹೀಗೆ ನಾವು ಹೀಗೆ ಮಾಡುವಾಗ ಬದುಕು ಸ್ವರ್ಗವೇ ಸ್ವಾಮಿ ನೋಡಿ, ಮಾತಿನ ಬರದಲ್ಲಿ ಇಂದು ಮಂಗಳವಾರ ಆ ದುರ್ಗಾದೇವಿಗೆ ಅಭಿಷೇಕ ಮಾಡಿಸಿದ್ದೆ. ಆ ಪಂಚಾಮೃತವನ್ನು ಕೊಡುವುದನ್ನೇ ನಿಮಗೆ ಮರೆತು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ತೆಗೆದುಕೊಳ್ಳಿ ಪಂಚಾಮೃತವನ್ನು. ಸ್ವಾಮಿ, ಏನಿದು ನಿಮ್ಮ ಕೈಗಳಲ್ಲಿ ಗಾಯ, ರಕ್ತದ ಕಲೆಗಳು? ಏನಾಯ್ತು ಸ್ವಾಮಿ, ಏನಾಯ್ತು? ಹೆದರಬೇಡ ಶಬರಿ, ಹೆದರಬೇಡ. ನೋಡು, ಇದೆಲ್ಲ ನಮ್ಮಂತ ಬಡವರಿಗೆ ಆ ದೇವರು ಕೊಟ್ಟ ಭಿಕ್ಷ ಕಣೆ, ದೇವರು ಕೊಟ್ಟ ಭಿಕ್ಷ. ಈ ದೈವ ತಂದ ದುರಂತ ಶಬರಿ, ದೈವ ತಂದ ನೀವು ಈ ರೀತಿ ಸುತ್ತಿ ಬೆಳೆಸಿ ಮಾತನಾಡಿದ್ರೆ ಅಶಿಕ್ಷಿತಳಾದ ನನಗೆ ಹೇಗೆ ತಿಳಿಯಬೇಕು? ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಸ್ವಾಮಿ. ಸುರಸದಿರು ಶಬರಿ, ನಿನ್ನ ಕಣ್ಣೀರಿನ ದಾರಿ. ಗಂಡನೇ ದೇವರೆಂದು ನಂಬಿ ನಡೆಯುತ್ತಿರುವ ಹೆಣ್ಣು ಬಾಲೆಲಿ ನಿನ್ನ ಹತ್ತಿರ ಹೇಳಲಾರದೆ ಮತ್ಯಾರ ಮುಂದೆ ಹೇಳಲಿ ಶಬರಿ, ಮತ್ಯಾರ ಮುಂದೆ ಹೇಳಲಿ? ಅಯ್ಯೋ ದೇವರೇ, ಇದೆಂತ ಅಗ್ನಿ ಪರೀಕ್ಷೆಯನ್ನು ತಂದೊಡ್ಡಿದೆ ಈ ಬಡವರ ಪಾಲಿಗೆ. ನಾವೇನು ತಪ್ಪು ಮಾಡಿದ್ದೇವೆ ಎಂದು ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದೇವ? ಸುರಸಿದರು ಶಬರಿ, ನಿನ್ನ ಕಣ್ಣೀರದ ದಾರಿಗಳನ್ನು ನಮ್ಮಂತ ಬಡವರ ಕಣ್ಣೀರಿಗೆ ಕರುಣೆ ತೋರಲಾರನು ಆ ನಿನ್ನ ದೇವರು.
ಶ್ರೀಮಂತರು ಸುರಿಸುತ್ತಿರುವ ಹಣದ ಸಾಗರಕ್ಕಾಗಿ ಓಡಿ ಹೋಗೋನು ಆ ನಿನ್ನ ಕಲ್ಲು ದೇವರು. ಸ್ವಾಮಿ, ಆ ದೇಸಾಯಿಗೌಡ ಮಾಡಿದ ತಪ್ಪಿಗೆ ನೀವು ಕೋಪಿಷ್ಠರಾಗಿ ಆ ದೇವರನ್ನು ನಿಂದಿಸಿದ್ರೆ ಹೇಗೆ? ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ ಸ್ವಾಮಿ, ಸಮಾಧಾನವನ್ನು ತೆಗೆದು. ಸಮಾಧಾನ ಸಮಾಧಾನ ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸಲ ಹತ್ತಿಯ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಒಂದು ಮದುವೆ ಮಾಡಬೇಕು. ಇನ್ನೊಬ್ಬ ತಮ್ಮ ಸಂಪತ್ತನಿಗೆ ಒಳ್ಳೆ ನೌಕರಿ ಕೊಡಿಸಬೇಕೆಂದು ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ಕುಳಿತಿದ್ದೆ ಶಬರಿ. ಆದರೆ ಇವತ್ತಿನ ದಿವಸ ನಾ ಕಟ್ಟಿದ ಕನಸುಗಳೆಲ್ಲ ನೊತ್ತು ನೂರಾಗಿ ಹೋಯಿತು. ಸ್ವಾಮಿ, ಹೋಗಲು ಬಿಡಿ, ಆದದ್ದು ಆಯಿತು. ಮೈದುನವರು ಬರುವ ವೇಳೆ ಆಯಿತು. ನಾನು ಊಟಕ್ಕೆ ರೆಡಿ ಮಾಡುತ್ತೇನೆ, ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು. ಶಬರಿ ನೋಡು, ನನ್ನ ತಮ್ಮಂದಿರು ಇನ್ನೂ ಚಿಕ್ಕವರು. ನೋಡು, ಇಲ್ಲಿ ನಡೆದ ಸತ್ಯದ ಸಂಗತಿಯನ್ನು ನನ್ನ ತಮ್ಮಂದಿರ ಮುಂದೆ ಮಾತ್ರ ನೀನು ಹೇಳಬಾರದು. ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ಈ ವಿಷಯ ಬಂದು ನನ್ನ ಮೈದುನರ ಮುಂದೆ ನಾನು ಯಾವ ಕಾಲಕ್ಕೂ ಹೇಳಲಾರೆ. ಆಯ್ತು ಸ್ವಾಮಿ. ಆಯ್ತು. ಅಣ್ಣ, ಅತ್ತಿಗೆ ಬಾ ಸಂಪತ್ತ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಮೈದುನ, ಪರೀಕ್ಷೆ ಚೆನ್ನಾಗಿ ಬರೆದಿರ್ವಿಯಾ? ಚೆನ್ನಾಗಿ ಬರ್ದಿದ್ದೀನಿ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ತಮ್ಮ ಸಂಪತ್ತ, ಈ ವರ್ಷ ನಿನ್ನ ಪರೀಕ್ಷೆಯ ಫಲಿತಾಂಶ ಏನಾಯ್ತಪ್ಪ? ಅಣ್ಣ, ದೇವತಾ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತೆಯಂತ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಆಶೀರ್ವಾದದಿಂದ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಯೂನಿವರ್ಸಿಟಿಗೆ ನೀ ಪ್ರಥಮ ಸ್ಥಾನ ಪಡೆದು ಶಿಕ್ಷಕನಾಗುವ ಎಲ್ಲ ಅರ್ಹತೆಯನ್ನು ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮ ಮುಂದೆ ನಿಂತಿರುವೆ. ಆಶೀರ್ವದಿಸಣ್ಣ. ಹೇಳು ಸಹೋದರ, ಹೇಳು. ನೋಡಿ ಕಣಿ, ನಮ್ಮಿಬ್ಬರ ಕನಸುಗಳಂತೆ ನನ್ನ ತಮ್ಮ ಧಾರವಾಡ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿ ಸಂಪತ್ತ, ಬಡ ಕುಟುಂಬದಲ್ಲಿ ಜನಿಸಿದರೂ ಕೂಡ ನೀನು ಕುಬೇರನಾಗುವ ಕಾಲ ದೂರಿಲ್ಲ ತಮ್ಮ, ದೂರಿಲ್ಲ. ಅಣ್ಣ, ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ. ಶಿಕ್ಷಣ ಕಲಿಯಲಾಗದೆ, ಕೈಯಲ್ಲಿ ಕಾಸಿಲ್ಲದೆ ದುಡಿದು ಜೀವನ ಸಾಗಿಸುತ್ತಿರುವ ಚಿಕ್ಕ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಹರಿಕೆಯೇ ನನಗೆ ಸಿರಿ ಸಂಪತ್ತನ್ನ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು. ನೀನಾಡಿದ ನುಡಿಯನ್ನು ಕೇಳಿದರೆ ನಿನ್ನನ್ನು ಕಲಿಸಿದ್ದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇರಲಿ ಅತ್ತಿಗೆ, ಇರಲಿ. ಅತ್ತಿಗೆ, ಅಣ್ಣನ ಮಗ ಹಿಂದೇಕೋ ಕಪ್ಪಾಗಿದೆಯಲ್ಲ, ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೇ? ಏನಿಲ್ಲಪ್ಪ, ಅಂಥದ್ದು ಏನಾಗಿಲ್ಲ. ನೋಡು, ಹೊಲದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು ಮೊದಲ ಬಿಸಿಲು ಭಾಳ ಆಯ್ತು ನೋಡು. ಸ್ವಲ್ಪ ಮಗ ಬಿಸಿಲಿಗೆ ಮಗ ಬಾಡಿದ್ರು ಬಾಡಿರ್ಬೋದು ಬಿಡಿ. ಹೀಗೂ ಹಾಗಾದರೆ ಸೇಡಿಗಾಗಿ ಸಿಡಿದೆದ್ದ ಶಿವನಾಗ, ದಿಲ್ಲಿ ಹೊಕ್ಕ ಪುಂಡ ಹುಲಿ, ರೌಡಿ ರಾಜ್ಯದಲ್ಲಿ ಸಿಡಿದೆದ್ದ ರಾಯಣ್ಣ, ಪುಂಡ ಪ್ರಚಂಡ ಗಂಡುಗಲಿ, ವೀರ ಸಿಂಹ ಎನ್ನಿಸಿಕೊಂಡಿರುವ ಗಂಡುಗಲಿ, ರೌಡಿ ರಾಜ್ಯದಲ್ಲಿ ಸಿಡಿದೆದ್ದ ರಾಯಣ್ಣ, ಅಣ್ಣ ತೂಕಿದ ತೊಟ್ಟಿಲು
ವೀರ ಕೇಸರಿ ಕೃತ್ಯ ಶಿವನಾಗ ಕವಿ ಕಿರಣ ಹಂಪಿವಳಿ ಬಸವರಾಜ್ ಸೃಷ್ಟಿಸಿರುವ 11ನೇ ಅವತಾರದ ಗಂಡುಗಲಿಯ ಪುಂಡ ನನ್ನ ಅಣ್ಣ ಜಮದಗ್ನಿ. ಎಲ್ಲಿ ಹೋಗಿರೋನು ಅಣ್ಣ ಜಮದಗ್ನಿ? ನೋಡಪ್ಪ, ಕೂಗಿದವರ ಕೂಗಿನಲ್ಲಿ ನೆನೆದವರ ಕಣ್ಮುಂದೆ ಇರುವ ಹನುಮನ ಅವತಾರದ ನನ್ನ ಮೈದುನ ಜಮದಗ್ನ ಅಲ್ಲಿ ಬಂದೇ ಬಿಟ್ಟ ನೋಡಪ್ಪ. ಗಡ 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 ಗುಡು 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 ಗಡ 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 ಗುಡು 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 ನಡಗಿಸ ಭದ್ರ ವೀರಭದ್ರ ವೀರಭದ್ರ. ಅಣ್ಣ ಅತ್ತಿಗೆ ಬಾಪ ಇದನ್ನ ಈಗ ಬಂದೆ. ಹೌದತ್ತಿಗೆ ಈಗ ತಾನೇ ಬಂದೆ. ಸಹೋದರ ಸಂಪತ್ ನೀನ್ ಯಾವಾಗ ಬಂದೆ ತಮ್ಮ? ಬಂದು ವೇಳೆ ಆಯ್ತಣ್ಣ. ಹಾ ಜಮದಗ್ನಿ, ನಿನ್ನೆ ನೀನು ಏನಾಯ್ತಪ್ಪ? ಜೋಡೆತ್ತಿನ ಚಕ್ರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಷಯ? ಅಣ್ಣ ಹೋದ ಕೆಲಸ ಸಾಕ್ಸಾಸ್ ಮಾಡಿದೆ, ಹಿಂತಿರುಗಿ ಬರುದು ಈ ವೀರ ಕೇಸರಿ ಜಮದಗ್ನಿ ಜಾಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಅಣ್ಣ ಹಾಗಾದರೆ ಮಾರುತೇಶ್ವರ ಓಕಳಿ ನಿಮಿತ್ತವಾಗಿ ಏರ್ಪಡಿಸಿದ ಜೋಡಿ ಎತ್ತಿನ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ರೊಳಗೆ ಸಂದೇಹ ಇಲ್ಲ ಸಹೋದರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಊರ ಮಾರುತೇಶ್ವರ ಓಕಳಿ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ರೇಸಿನಲ್ಲಿ ನಾವೇಸಿದ 2 ಎತ್ತುಗಳು ಸುತ್ತೇಳು ಹಳ್ಳಿಗೆ ಅರ್ಚನಿಸಿಕೊಂಡಿರುವ ಈ ಊರದ ಸಾಯಿಗೊಂಡ ಎತ್ತುಗಳನ್ನು ಸೋಲಿಸಿ ಕಿತ್ತು ತಂದಿವೆ. ಅತ್ತಿಗೆ ಆಶೀರ್ವಾದಿಸಿ. ನೀನು ಯಾವಾಗಲೂ ಗೆಲುವಿನ ಸರ್ದಾರನಾಗಬೇಕೆನ್ನುವುದೇ ಈ ನಿಮ್ಮ ಅತ್ತಿಗೆ ಆಸೆ. ಅತ್ತಿಗೆ ನಿನ್ನ ಆಶಾಗೋಪುರದ ಕನಸನ್ನು ನಾನು ಸಾಗಿ ಮಾಡುತ್ತೇನೆ. ಅದಕ್ಕೆ ಯಾವ ಬಡ್ಡಿ ಮಗನಾದರೂ ಅಡ್ಡ ಬಂದರೆ ಅಡ್ಡಾಗಿ ಅವನ ಕಡಿದು ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಅಣ್ಣ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟುಕಿಸಿ ಹೊರಳಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿರುವೆ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತ ಈ ನಿನ್ನ ಅಣ್ಣನಿಗೆ ಪ್ರಾಣದ ಭಯವಿಲ್ಲ. ಯಾವ ಬಂಡನಾದರೂ ನಮ್ಮ ಮನೆತನದ ಕೈ ಕಡೆ ಮಾಡಿ ತೋರಿಸಿದ್ದೆ ನಿಜವಾದರೆ ಅವನ ಕೈಲಾಸಕ್ಕೆ ನಮ್ಮ ಮನೆತನದ ಕೆಟ್ಟ ನುಡಿಗಳ ಕುಂಡಿ ಸುರಲೋಕ ಸೂರನಾಗಿದ್ದರು ಸರಿ ಅವನ ನಾಲಿಗೆ ಕತ್ತರಿಸಿ ನಾಯಿ ನರಿ ಹದ್ದು ಕಾಗೆಗಳೇ ಹಾಕುತ್ತೇನೆ. ಈ ಜಗದಲ್ಲಿ ನಾವೇ ಗಂಡುಗಳೇ ಎಂದು ಮೆರೆಯುತ್ತಿರುವ ಸಕ್ಕಿನ ಶ್ರೀಮಂತರ ಪಾಲಿಗೆ ಹರಿ ಕಾಳಿಗ ಸರ್ಪನಾಗದಿದ್ದರೆ ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ ಎಂದು ಕರೆ. ಸಹೋದರ ಜಮದಗ್ನಿ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿಯಬೇಕೆಂದು ಹೊಂಚು ಹಾಕಿ ಕುಳಿತಿರುವ ದೇಸಾಯ ಗೌಡನ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಈ ನನ್ನ ಸುಂದರವಾದ ಸಂಸಾರ ಮನೆಯನ್ನು ಮಸನ ಮಾಡಬೇಕೆಂದು ಹೊಂಚು ಹಾಕಿ ಕುಳಿತಿದ್ದಾನೆ. ಒಡೆದು ಚೂರು ಚೂರಾಗಿ ಹೋಗುತ್ತದೆ ಎಂದು ನನ್ನ ಮನ ಕೊರಗುತ್ತಿದೆ ತಮ್ಮ, ನನ್ನ ಮನ ಕೊರಗುತ್ತಿದೆ. ಆ ದೇಸಾಯಿಗೆ ಹೆದರಿ ಕೊರಗಿಸನಾಗದಿರು. ಜೋರು ಹುಲಿಗಳಂತ್ರ ನಿನ್ನ ತಮ್ಮಂದರು ಜೀವಂತವಿರುವಾಗ ನಿನ್ನ ಒಂದು ಕೂಚ ಕೊಂಚಾಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಬಂಡಾಯ ವಿಷದ ಗೌಡನನ್ನು ಬುಡ ನೋಡಿ ಕರೆದು ಗೌಡರ ಗದ್ದಲಲ್ಲಿ ಗೆಲ್ಲಿನ ಸರ್ದಾರ ನಿಲ್ಲುವೆ ಈ ಸಮಾಜದಲ್ಲಿ. ಅಣ್ಣ, ದೇವರ ಆಟ ಬಲ್ಲವರ್ಯಾರು. ಒಂದು ವೇಳೆ ಈ ಮಣಿಯ ಮಹಾಲಕ್ಷ್ಮಿಯಾದ ನನ್ನ ಅತ್ತೆಗೆ ಸಾಧ್ವಿಯ ಸತ್ವದ ಪರೀಕ್ಷೆ ಆಗುವ
ಈ ಸಮಯ ಬಂದರೆ ಏನು ಮಾತನಾಡುತ್ತಿವೆ ಸಂಪತ್? ಇವಳು ಅಂತಿಂತ ಅತ್ತಿಗೆ ಅಲ್ಲ, ಸತ್ತ ಗಂಡನ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಿಣಿ ಅದ. ಹೇ ಮರಡ್ಡಿ ಮಲ್ಲಮ್ಮ, ಹೆತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು, ತನ್ನ ಶೀಲವನ್ನು ಕಳಿಸಿಕೊಳ್ಳದ ಕಡ್ಲಿ ಮಟ್ಟಿ ಕಾಶಿಬಾಯಿ ಸತಿ ಸಕ್ಕುಬಾಯಿ ಅಂತ ಸಾಧಿಯಪ್ಪ ಈ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆ ಸಾಧುವೆ ಸತ್ಪರ್ಕಕ್ಷೆ ನಡೆದಿದ್ದೇ ನಿಜವಾದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಮುದ್ದೆಯಾಗಿ ಬರ್ತಾಳಪ್ಪ ಈ ನನ್ನ ಅತ್ತಿಗೆ. ಮೈದುನ, ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಲಾರೆ. ನಡೆಯರಪ್ಪ, ಊಟ ಮಾಡಿಬ್ರಂತೆ. ಅತ್ತಿಗೆ, ಅಣ್ಣ ತಮ್ಮಂದರು ಕೂಡಿದ ಸಂತೋಷದ ಸಮಯದಲ್ಲಿ ನಾನು ರೇಸಿನಲ್ಲಿ ಗೆದ್ದು ಬಂದ ಬಹುಮಾನನು ಅಣ್ಣನಿಗೆ ಕೊಡುವುದನ್ನೇ ಮರೆತು ಬಿಟ್ಟೆ. ಅಣ್ಣ ತೆಗೆದುಕೋ ಅಣ್ಣ ಈ ಬೆಳ್ಳಿ ಕಪ್ 10,000 ರೂಪಾಯಿನ. ನೋಡಪ್ಪ, ನೀನು ಗೆದ್ದ ತಂದಿರುವ ಈ ಬಹುಮಾನವನ್ನು ಅಲ್ಲೇ ದೇವರ ಫೋಟೋದ ಮುಂದೆ ಇಟ್ಟು ಬಿಡಪ್ಪ, ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಗೆದ್ದುದು ಬಂದದ್ದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿದೆ ತಮ್ಮ, ಸಂತೋಷವಿದೆ. ಸಂತೋಷ ಇಲ್ಲ ಎಂದು ಯಾವ ಬಾಯಿಂದ ಹೇಳಲಿ ತಮ್ಮ, ಯಾವ ಬಾಯಿಂದ? ಯಾಕಣ್ಣ ಅಣ್ಣ ತಂದ ಬಹುಮಾನ ತೆಗೆದುಕೊಳ್ಳಲು ನಿನ್ನ ಮನದಲ್ಲಿ ಕೊರಗುವ ಮಾತೇನಲ್ಲ? ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ ನನ್ನತ್ತ ಗೆದ್ದ ತಂದ ಬಹುಮಾನವನ್ನು? ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ? ಅಂದರೆ ನಿನ್ನ ಮಾತಿನ ಅರ್ಥ? ಇಂದು ನಮ್ಮ ಹೊಲದಲ್ಲಿ ಆದೇ ಸಾಯಗೌಡ ಅಣ್ಣ ದೇಸಾಯಿಗೌಡ, ಹೇಳಣ್ಣ, ಇಂದು ಒಳ್ಳೆಯ ಹೊಲದಲ್ಲಿ ಆ ದೇಸಾಯಿಗಳು ನಿನ್ನ ರುಂಡವನ್ನು ತೆಗೆಯುತ್ತೇನೆಂದು ಬಗಳಿದ್ದಾನೆ. ಇಲ್ಲ, ನಿನ್ನ ಶಿರವನ್ನು ಹರಿದು ಕತ್ತರಿಸಿ ಬಿಡುತ್ತೇನೆಂದು ಹೇಳುತ್ತೇನೆ. ಹೇಳಣ್ಣ, ಹೇಳು, ಏನಾಯಿತೆಂದು. ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗೆ, ನೀವಾದರಲ್ಲಿ ನಿಜ ಸಂಗತಿಯನ್ನು. ಮೈದುನ, ಅದು ಅದು ಅತ್ತಿಗೆ, ನೀವೀಗ ನಿಜ ಸಂಗತಿಯನ್ನು ನುಡಿಯದಿದ್ದರೆ ದಿನಾಲು ಪೂಜಿಸುತ್ತಿರುವ ಆ ಶ್ರೀದೇವಿಯ ಮೇಲೆ ಆಣೆಯಾಗಿದೆ. ಅತ್ತಿಗೆ, ಹೇಳಿ ಅತ್ತಿಗೆ, ಏನಾಯ್ತೆಂದು. ಅತ್ತಿಗೆ, ನಿನ್ನೆ ಆ ದೇಸಾಯಿಗಳ ಹೊಲದಲ್ಲಿ ನನ್ನ ಅಣ್ಣನು ಮೈ ಮುಟ್ಟಲು ಬಂದಿದ್ದೆ ನಿಜವಾದರೆ ಅವನ ಮೈ ಚರ್ಮವನ್ನು ಸುಲಿದು ನನ್ನ ಅಣ್ಣನ ಪಾದಕ್ಕೆ ಚಪ್ಪಲಿ ಹೊಲಿಸುತ್ತೇನೆ. ಅತ್ತಿಗೆ, ಚಪ್ಪಲಿ ಹೊಲಿಸುತ್ತೇನೆ. ಅಥವಾ ನನ್ನಣ್ಣನಿಗೆ ಹೆಡೆ ಕೆತ್ತಿ ಮಾತನಾಡುತ್ತೇನೆ. ನಿಜವಾಗಿದ್ದರೆ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಬಿಡುತ್ತೇನೆ. ಅಥವಾ ಒಂದು ವೇಳೆ ನನ್ನಣ್ಣನಿಗೆ ಕೆಟ್ಟ ನುಡಿಗಳನ್ನೇನಾರದು ಆಡಿದ್ದರೆ ಅವನ ನಾಲಿಗೆನ ಹರಿದು ಹದ್ದು ನರಿ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ. ಅತ್ತಿಗೆ, ಹೇಳಿ ಅತ್ತಿಗೆ, ಏನಾಯ್ತೆಂದು. ನೋಡಪ್ಪ, ನಿನ್ನೆ ಆ ದೇಸಾಯಿಗೌಡ ತಮ್ಮ ಆಳುಗಳೊಂದಿಗೆ ನಮ್ಮ ಊರ ಮುಂದಿನ 1 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗಿ ನಾಶ ಮಾಡಿದ್ದಾನಪ್ಪ, ನಾಶ ಮಾಡಿದ್ದಾನೆ. ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ಈ ನಿಮ್ಮ ಅಣ್ಣನವರ ಕೈಯನ್ನು ಅವರು ಟ್ರ್ಯಾಕ್ಟರ್ ಸಾಲೆಸರ್ ಪೈಪಿಗೆ ಹಚ್ಚಿ ಸುಟ್ಟು ಹಾಕಿದ್ದಾನಪ್ಪ, ಸುಟ್ಟು ಹಾಕಿದ್ದಾನ. ಲೇ ಮಗನೇ ದೇಸಾಯಿಗೌಡ, ನಾನಿಲ್ಲದ ಸಭೆ ನೋಡಿ ನಿನ್ನೆ ದಿನ ನಿನ್ನ ಆಳುಗಳಿಂದ
ನಮ್ಮ ವರಲಕ್ಷ್ಮಿ ಹತ್ತಿ ಬಲೆಯನ್ನು ಹರಗಿ ನಾಶ ಮಾಡಿದ ಆ ಕೆಟ್ಟ ಸೂಳೆ ಮಗನೇ. ಅಣ್ಣ ಈಗಲೇ ಹೋಗಿ ಆ ದೇಸಾಗಣ್ಣನ ರುಂಡ ಕರೆದು ರಕ್ತದ ಮನೆಯಲ್ಲಿ ಮುಳುಗಿಸಿ ಬರುವೆ. ಜಮ್ಮದಗ್ನಿ ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಪ್ಪ, ಸ್ವಲ್ಪ ಸಮಾಧಾನ ತೆಗೆದು. ಹೇಗೆ ಸಮಾಧಾನ ತೆಗೆದುಕೊಳ್ಳಲ್ಲ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಆ ದೇಸಾಗಣ್ಣ ದರ್ಪ ಅಡಗಿಸಿ ದಪ್ಪನ ಮಾಡಿ ದರ್ಪ ಮೆಟ್ಟಿದರೆ ನಾನಾಗಿ ನನ್ನ ನೆರೆಯಲ್ಲಿ ದಗದಗನೆ ಉರಿಯುವ ಸೇರಿ ಇಟ್ಕೊಂಡವನು ಅಂದಿಸಿಕೊಳ್ತೇನೆ. ಬಿಟ್ಟು ಬಿಡ, ನನ್ನನ್ನು ತಡೆಯಬೇಡ. ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು. ಸೇಡು ಬಾಳಿಗೊಂದು ಕೇಡು. ಸುಮ್ಮನೆ ನಿಮ್ಮ ಅಣ್ಣನವರು ಹೇಳಿದ ಮಾತನ್ನು ಕೇಳಪ್ಪ, ಬಿಟ್ಟು ಬಿಡು. ಯಾಕೆಂದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ. ಯಾಕತ್ತಿಗೆ ಇನ್ನೂ ಈ ನಿನ್ನ ಮೈಯ ಮೇಲೆ ಸಂದೇಹವೇ? ಹಿಂಡು ಕುರಿಗಳ ಹಾಲು ಕುಡಿದು ಗಂಡುಗುಲಿ ಸಿಂಧೂರ ಲಕ್ಷ್ಮಣ ಕಾಂತಿ ವೀರ ಸಂಗೋಲಿ ರಾಯಣ್ಣಂತ ಪುಣ್ಯ ಪ್ರಚಂಡನಾದ ಈ ನಿನ್ನ ಮೈದನ ಚಮಕ್ದಾಗ್ನಿ ಇನ್ನೂ ಜೀವಂತ ಇರುವಾಗ ನಿನಗೇಕೆ ಪ್ರಾಣದ ಭಯ? ಭಯದ ಬಿದ್ದೇನೆ ಹರಿದು ಹಾಕಿ ಬಗೆದು ಬರವೇ ದೇವಸಾಯಿಗೌಡರು ಉಂಡವನು. ನಿಲ್ಲು ಬೈದನ, ನಿಲ್ಲು. ನೋಡು, ನೀವು ನನ್ನ ಮಾತನ್ನು ಮೀರಿ ನಿನ್ನ ಛಲವನ್ನು ಸಾಧಿಸಲು ನೀನು ಮುಂದೆ ಹೆಜ್ಜೆ ಇಟ್ಟಿದ್ದಾದ್ರೆ ನಿನಗೆ ಈ ನಿನ್ನ ಅತ್ತಿಗೆ ಶಬರಿ ಮೇಲೆ ಆಡಿ ಆಗಿದೆ. ಬೈದನ ಆಡಿ ಆಗಿದೆ. ಅತ್ತಿಗೆ ಕರೋಳಿನ ಕುಡಿ ಕಟ್ಟಿ ಹಾಕಿ ಹೇಡಿಯನ್ನಾಗಿ ಮಾಡಿಬೇಡ. ನತ್ತಿಗೆ ನನ್ನನ್ನು ಹೇಡಿಯನ್ನಾಗಿ ಮಾಡಬೇಡ. ಮಹಾಜಮ್ಮದಗ್ನಿ ನೋಡಪ್ಪ, ಆ ದೇಸಾಯ ಗೌಡನ ವಿಷಯ ಮೇಲೆ ನೋಡಿಕೊಂಡರಾಯಿತು. ನೋಡಪ್ಪ, ಸ್ವಲ್ಪ ಸಮಾಧಾನ ತೆಗೆದುಕೋ. ಯಾಕೆಂದರೆ ಇವತ್ತು ನಿಮ್ಮ ಅತ್ತಿಗೆ ಹಾಗೂ ನನ್ನ ಮದುವೆಯಾಗಿ 8 ವರ್ಷ 9ನೇ ವರ್ಷಕ್ಕೆ ಕಾಲಿಟ್ಟಿರುವೆ. ಅದಕ್ಕೋಸ್ಕರವಾಗಿ ನಿನ್ನ ಅತ್ತಿಗೆ ಬಿಸಿ ಬಿಸಿ ಪಾಯಸ ಮಾಡಿದ್ದಾಳೆ. ಎಲ್ಲರೂ ಕೂಡಿ ಒಟ್ಟಿಗೆ ಊಟ ಮಾಡೋಣ ಬನ್ನಿ. ಆಯ್ತಣ್ಣ. ಅಣ್ಣ, ಅತ್ತಿಗೆ ನಿಮ್ಮಿಬ್ಬರ ಮದುವೆಯಾಗಿ 8 ವರ್ಷ ಕಳೆದು 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ದಿನದ ಸಂತೋಷವನ್ನು ನಾವೆಲ್ಲರೂ ಕೂಡಿ ಹಂಚಿಕೊಳ್ಳೋಣ. ಮುಂದೆ ಆ ಶಿವ ಕಾತ್ಕೊಳ್ಳೋಣ, ವಿಚಾರಿಸಿಕೊಳ್ಳೋಣ. ನಡೆ ಅಣ್ಣ. ಅತ್ತಿಗೆ ನಿಮ್ಮಿಬ್ಬರ ಮಧುರ ಕಥೆಯೊಂದು ಇಂಪಾದ ಗೀತೆ ಹಾಡಬಾರದೆ? ಆಯ್ತಪ್ಪ ಬೈದನ, ನಿಮ್ಮ ಆಸೆ ನಮ್ಮ ಆಸೆ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ. ನಾವೀ ದಿನ ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ಬಾಳು ಬಂಗಾರವಾಗಲೆಂದು, ಅತ್ತಿಗೆ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ. ನಾವೀ ದಿನ ಹಾರೈಸುವೆ, ನಾವೀ ದಿನ.
ನೋಡಿ ಕಣ್ಣೆರೆದು ಇರಬಹುದು ನೋಟಗಳಂತೆ ಎಲ್ಲವೇ ರೂಪಗಳು ಎರಡೆರಡು ಹೃದಯ ಮತ್ತೆ ಎಲ್ಲವೇ ಈ ಸೀಮಾ ಸಂಜೀವಿನಿ ಅನ್ನದಾಸೆಯ ಹೇಳಿ ಶುಭಾಶಯ ನಮ್ಮ ಮನೆಯಲ್ಲಿ ದಿನವೋ ದಿನವೇ ಬೆಳದಿಂಗಳ ಈ ಬೀದಿ ಕರೆದಲು ಸಾಧ್ಯವೇ ಹೆಜ್ಜೆಯ ಸವಿಗೋದಿದು ಇದು ಸಿರಿಯ ಪರಮಾನ ಇಲ್ಲಿಯೇ ಜಮಾನ ಲಾ 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 ಕರಿಗೈದೆ ಪ್ರೀತಿ ಬಂತು ಭದ್ರದಂತೆ ಕಠಿಣವಾಗದೆ ಹೋರಾಟವೇ ಹೋರಾಟವೇ ಅಭಿಮಾನಿ ನಾನೇ ನಿನ್ನ ಯುವಗಾನಿ ನಿರ್ಧಾರ ಭರ ಆದರೂ ಬಿಡಿ ಬಿಡಿ ಮಾಡಿದ ಲಭಿತ ಲಭಿತ ಮರ್ಯಾದೆಯನ್ನು ಆಗಲ್ಲ ರಕ್ತ ನೋಡಿ ನಾವು ನಿದ್ದೆ ಮಾಡಲ್ಲ रावण का खलनायक रावण है, कुरुक्षेत्र का खलनायक दुर्योधन है, इस स्टेज का खलनायक वन एंड ओनली मिस्टर पाटिल है। ಸೇಡು ಸೇಡಿಗೆ ಸೇಡು ಮುಯಿಗೆ ಮುಯಿ 18 ವರ್ಷದ ಹಿಂದೆ ನನ್ನ ಹೆತ್ತ ತಂದೆ ತಾಯಿಗಳನ್ನು ಕೊಂದ ಆ ದೇಸಾಯಿಗಳನ್ನು ಶಮಸದನಕ್ಕೆ ಕಟ್ಟಿ ನನ್ನ ಸೇಡಿನ ಕಲ್ಲೂರು ನಿಲ್ಲಿಸಿಕೊಳ್ಳಬೇಕೆಂದು ಆ ದೇಸಾಯಿಗಳನ್ನು ಕಾಲಿಟ್ಟೆ ಈ ಪಾಟಿನ ಮಲ ವಿಳಂಬವಿಲ್ಲದೆ ಹರಿದು ಹೋಯ್ತಲ್ಲ ಮಿನುಗುವ ತಾರೆ ಅಂತೀರ ಅವನ ಸಾಕು ತಂಗಿ ರೇಣುಕಾ ರೂಪದಲ್ಲಿ ತೇಲಿ ದೇಸಾಯಿಗೌಡ ಸಮಯ ಸಾಧಿಸಿ ನಿನ್ನನ್ನು ಶಿವ ದರ್ಶನಕ್ಕೆ ಕಳುಹಿಸಿ ಆ ನಿನ್ನ ಸಾಕು ತಂಗಿ ರೇಣುಕಾಳ
ಅಂತರಾಧಿಪತಿ ನಾನಾಗಿ ಅವಳಿಂದಲೇ ನಿನ್ನ ಲಕ್ಷ್ಮೀ ಭಂಡಾರನ್ನು ಹೊಡೆದು ಎತ್ತಿಯಾಗಿ ದಕ್ಕಿಸಿಕೊಳ್ಳುವೆ. ಕೋಟ್ಯಾಧಿಪತಿಯಾಗಿ ಬರುತ್ತವ ನಿನ್ನನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡಿ ಕೊನೆಗೆ ಒಂದು ದಿನ ಸಮಯ ಸಾಧಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸುತ್ತಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲ್ ಅಲ್ಲ. ದೇಸಾಯಿಗೌಡನ ಸಾಕು ತಂಗಿ ರೇಣುಕಾ. ಏನವಳ ಸೌಂದರ್ಯ, ಏನವಳ ಮೈ ಮಾಟ, ಏನವಳ ಕಂಠ, ಏನವಳ ಸ್ವಂಟ. ಆ ಸೃಷ್ಟಿಕರ್ತ ಪರಮಾತ್ಮ ತಪಸ್ಸೆ ಮಾಡಿ ಪರಿಸಿರುವಂತ ಚಿನ್ನದ ಗೊಂಬೆ ಅವಳು. ಅವಳಿಗೆ ಹಣ, ಆಸ್ತಿ, ಅಂತಸ್ತು, ಬೆಳ್ಳಿ ಬಂಗಾರ ಆಸೆ ಹಚ್ಚಿ ಈ ಪಾಟೀಲ್ ಅರ್ಥಾಂಗಿ ಮಾಡಿಕೊಳ್ಳುವುದೇ ಈ ಪಾಟೀಲ್ ಅಚಲವಾದ ಛಲ. ಅಂದಾಗ ಮುಗಿದು ನಾನು ಹೆಣದ ರುದ್ರಮೆ ನಾಟಕದ ಒಂದು ಅಂತ್ಯ.